ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ವಯಮಾಯುತ ಮಲ್ಲಪ್ಪ ಜೋತವರು. ನೀವು ಮತ್ತೊಂದು ಕೋವಿಡ್ ಬರ್ತದೆ ಅನ್ನೋದು ಭಯದಲ್ಲಿರ್ಬೋದು. ಯಾಕಂದ್ರೆ HMPV ಅಂದ್ರೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಚೈನಾದಲ್ಲಿ ಕಂಡುಕೊಂಡದ್ದು. ಇದರಿಂದ ಉಸಿರು ಕಟ್ಟಿಸುವಂಥದ್ದು, ಉಸಿರಿನ ತೊಂದರೆ ಆಗುವಂಥದ್ದು, ನೆಗಡಿ, ಕೆಮ್ಮ ಇಂಥೆಲ್ಲ ಲಕ್ಷಣಗಳಿದ್ದಾವೆ ಇದ್ರು. ಮತ್ತು ಒಬ್ಬರದೊಬ್ಬರು ಹಬ್ತಾವ ಅನ್ನುವಂಥ ಒಂದು ಪ್ರಚಾರ ಅಪಪ್ರಚಾರ ನಡೆದದ. ಈಗ ನಮ್ಮ ಇಂಡಿಯಾದಲ್ಲೂ ಬಂದದ, ಕಾಣಿಸ್ಕೊಂಡದ ಅನ್ನುವಂಥ ಮಾತುಗಳು ಸಹಜವಾಗಿ ಗಾಬರಿಗೊಳಿಸಿದೆ. ಯಾಕಂದ್ರೆ ಕೋವಿಡ್ ನಮ್ಮನ್ನು ಸಾಕಷ್ಟು ಅಂಜಿಸಿ ಹೋಗಿಬಿಟ್ಟದ. ಕೋವಿಡ್ನಿಂದಾಗಿ ನಾವು ಯಾವ ರೀತಿ ಅಂಜಿ ಹೋಗಿದ್ದೇವಪ್ಪ ಅಂತಂದ್ರೆ, ಇವತ್ತು ನೆನೆಸ್ಕೊಂಡ್ರೆ ಅಂಥ ರೋಗ ಅದನ್ನ ಭೂಮಿ ಮೇಲೆ ಅನ್ನುವಂಥದ್ದು, ಸಾಲಾಗಿ ಹೆಣಗಳು ಬಿಡುವಂಥದ್ದು ಅಂಥದ್ದು ಮತ್ತೊಂದು ಬರ್ತದೆ ಅನ್ನೋ ಭಯ ಭಾಳ ಕೆಟ್ಟದ್ದು. ಯಾವಾಗಲೂ ಹುಲಿ ಬಂದು ಹೋಗಿಬಿಡ್ಬೇಕು ಒಳ್ಳೇದದು, ಹುಲಿ ಬರ್ತದನ್ನೋ ಭಯ ಅದಲ್ಲ, ಅದು ಭಾಳ ಕೆಟ್ಟದ್ದು. ಹಂಗಾಗಿದೆ ಈಗ. ಆ ದಿಶೆಯಲ್ಲಿ ನಮ್ಮ ಆರೋಗ್ಯ ಇಲಾಖೆ ಇದ್ದಿದ್ದು ಏನಪ್ಪ ಅಂದ್ರೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ಯದ. ಇದಕ್ಕೆ ದಿನೇಶ್ ಗುಂಡೂರಾವ್ ಅವ್ರಿಗೆ ಒಂದು ನಾವು ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಯಾಕಂದ್ರೆ ಮೊದಲು ಭಯ ಹೋಗಿಸ್ಬೇಕು. ಭಯದಂತ ದೊಡ್ಡ ವೈರಿ ಮತ್ತಾರೂ ಇಲ್ಲ. ವಿವೇಕಾನಂದರು ಕಡೆ ಹೇಳ್ತಾರೆ, ನಿಮ್ಮ ವೈರಿ ಯಾರು ಅಂದ್ರೆ ಭಯ ಅಂತ. ಎಲ್ಲಿವರೆಗೂ ನಾವು ಭಯ ಬಿಡೋದಿಲ್ವೋ ಅಲ್ಲಿವರೆಗೂ ನಾವು ವಿಶ್ವಾಸ ಆಗೋದಿಲ್ಲ ಅನ್ನುವಂಥದ್ದು. ಅಂದ್ರೆ ಅದು ಮನುಷ್ಯನ ಮೇಲೆ ಪ್ರಭಾವ ಮಾಡ್ತದೆ, ಶರೀರ ಮೇಲೆ ಪ್ರಭಾವ ಮಾಡ್ತದೆ ಅನ್ನುವಂಥದ್ದು ಸ್ಪಷ್ಟ ಅಭಿಪ್ರಾಯ. ಆ ದಿಶೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. HMPV ಹಂಗಂದ್ರೆ ಏನು ಎಂತು ಅನ್ನೋದ್ರ ಬಗ್ಗೆನೂ ವಿವರಣೆ ಕೊಟ್ಟಿದ್ದಾನೆ. ಇದು ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಲ್ಲೇ ಕಾಣಿಸ್ಕೊಳ್ತದೆ ಅನ್ನುವಂಥದ್ದು, ವಯಸ್ಸಾದವರಲ್ಲೇ, ಸಣ್ಣ ಮಕ್ಕಳಲ್ಲೇ. ಯಾಕೆ ಸಣ್ಣ ಮಕ್ಕಳಲ್ಲೇ ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ. ವಯಸ್ಸಾದ ಮೇಲೂ ನಮ್ಮಲ್ಲಿಯೂ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರ್ತಿರ್ತದೆ. ಅಂಥವ್ರು ಎಚ್ಚರದಿಂದಿರಬೇಕು ಅನ್ನುವಂಥದ್ದು ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಭಯಾನಕ ರೋಗ ಅಲ್ಲವೇ ಅಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ಚೆನ್ನೈದಲ್ಲೇ, ಅಹಮದಾಬಾದ್ನಲ್ಲೇ, ಅಲ್ಲೇ ಇಲ್ಲಿ ಒಂದೆರಡು ಕಂಡದ ಈ ರೋಗ. ಇದು ಮೂಲತಃ ನಮ್ಮ ಹಾಲೆಂಡ್ ಅಥವಾ ಇದು ನೆದರ್ಲ್ಯಾಂಡದಲ್ಲಿ ಮೊದಲು ಕಂಡುಕೊಳ್ತು ಅಂತೇಳಿ. ನೀರಿನ ಅಂಶ ಕಡಿಮೆ ಆದಾಗ ಮತ್ತೇನೋ ಆದಾಗ ಇದು ಕಾಣಿಸ್ಕೊಳ್ತದೆ ಅಂತೇಳಿ. ಅಂದ್ರೆ ಈ ರೋಗದ ಬಗ್ಗೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಭಯ ಪಡೋದ್ರಿಂದ ಮತ್ತಷ್ಟು ನಿಮಗೆ ನೀವು ಆ ರೋಗನ ತಂದ್ಕೊಂಡು ಹಂಗೆ ಆಗ್ತಾವೆ. ಕೆಲವೊಮ್ಮೆ ಅನಿಸ್ತದೆ, ಸುಳ್ಳಲ್ರಿ. ಕೋವಿಡ್ ಸಮಯದಲ್ಲಿ ಭಾಳಷ್ಟು ಜನ ಸತ್ತಿದ್ದು ಭಯದಿಂದ ಸತ್ತು ಹೋಗಿಬಿಟ್ಟಿದ್ದಾರೆ. ಯಾಕಂದರೆ ಯಾರು ಜನ ಕೂಡ ಹೋಗಿಲ್ಲ, ಮುಟ್ಟು ಹೋಗಿಲ್ಲ, ಒಬ್ಬರು ಏಕಾಂಗಿರಬೇಕು, ಏನು ಕ್ವಾರಂಟೈನ್ ಅಂತೇಳಿ ದೊಡ್ಡದಾಗಿ ನಮ್ಮನ್ನೆಲ್ಲ ಹಂಚಿ ಹೋಗಿಬಿಟ್ಟಿದ್ದಾರೆ. ಹಳೆದಾಗ ಕೆಲವರು ಸಹಜ ಬದುಕಿ ಉಳಿದಿದ್ದಾರೆ. ಇನ್ನು ಕೆಲವೊಬ್ಬರು ಹಿಂದೆ ಸತ್ತು ಹೋಗಿಬಿಟ್ಟಿದ್ದಾರೆ. ಸ್ವತಃ ಡಾಕ್ಟರ್ ಸಹಿತ ಭಯದಿಂದ ಸತ್ತು ಹೋಗಿದ್ದಾರೆ. ಒಂದಿಷ್ಟು ಉಸಿರು ಕಟ್ಟಿದಂಗೆ ಆದಾಗ, ನೆಗಡಿ ಬಂದಾಗ, ಏನೂ ತೊಂದರೆ ಆದಾಗ ಸಹಿತ ಪಾಪ ಸತ್ತವ್ರು ಇದ್ದಾರೆ ಅದ್ರೊಳಗೆ, ಇಲ್ಲಂತಲ್ಲ. ಆ ರೀತಿ ಭಯದ ವಾತಾವರಣ ಕ್ರಿಯೇಟ್ ಮಾಡಲಾಗಿತ್ತು ಹಳೆದಾಗ. ಇದು ಒಂದು, ಯಾಕಂದ್ರೆ ಈ ಮೆಡಿಕಲ್ ಫೀಲ್ಡ್ದಾಗ ಇಂಥದ್ದು ಭಾಳ ನಡೀತಾ ಇರ್ತಾವೆ. ಅದನ್ನು ಮುಂಜಾಗ್ರತೆಯಾಗಿ ನಮ್ಮ ದಿನೇಶ್ ಗುಂಡೂರಾವ್ ಮತ್ತು ಅವರ ಇಲಾಖೆ ಎಚ್ಚರಗೊಂಡು ಇದು ಅಲ್ಲ, ಇದ್ರ ಭಯ ಪಡುವಂಥದ್ದು ಇಲ್ಲ ಅನ್ನುವಂಥದ್ದು. ಆದರೂ ಇದು ಒಂದಿಷ್ಟು ಲಕ್ಷಣಗಳಿದ್ದಾವಪ್ಪ, ರೋಗ ಲಕ್ಷಣಗಳು ಏನಿದಾವಪ್ಪ ಅಂತಂದ್ರೆ, ಕೆಮ್ಮು ಇದು ವಿಶೇಷವಾಗಿ ಇದು ಲಕ್ಷಣ ಏನೇನದಾವಪ್ಪ ಅಂದ್ರೆ, ಇದಕ್ಕೆ ವಿಶೇಷವಾಗಿ ಸಾಮಾನ್ಯವಾಗಿ ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ, ಮೂಗು ಕಟ್ತದೆ ರೀ, ಮೂಗು ಕಟ್ಟೋದು, ಮುಂದೆ ಅಂಥ ಶೀನುವಿಕೆ, ತಲೆ ನುಸುವುದು, ಇಂಥವೆಲ್ಲ ಸಾಮಾನ್ಯವಾಗಿ ಕಾಣ್ತಾ ಇರ್ತಾವೆ. ಇವು ಬಂದಾಗ ಗಾಬರಿ ಹೋಗಂಗಿಲ್ಲ. ಸಡನ್ನಾಗಿ ಔಷಧ ತೊಗೊಂಡ್ಕೊಂಡು ಆ ವಿಷಯದಲ್ಲೇ ಆದಷ್ಟು ಜಲ್ದಿ ಆರಾಮಾಗಿ ಹೋಗುವಂಥದ್ದು, ಅದರ ಶೀಘ್ರವಾಗಿ. ಮತ್ತು ಅದು ಡಾಕ್ಟರ್ಸ್ಗಳು ಹೇಳಿದಂಥದ್ದು. ನಮ್ಮಲ್ಲೊಂದು ಉದಾಹರಣೆ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ, ದವಾಖಾನೆಗಳಿಗೆ, ಅದು ಸರ್ಕಾರಿ ದವಾಖಾನೆ 1-2 ಇರ್ತದೆ, ಭಾಳ ಟೈಮ್ ಆಗ್ತದೆ. ಎಲ್ಲರೂ ಸರ್ಕಾರಿ ದವಾಖಾನೆ ಹೋಗೋದಿಲ್ಲ. ಅಂಥವ್ರು ಪ್ರೈವೇಟ್ಗೆ ಹೋಗ್ಬೇಕಾದ್ರೆ ಒಂದು ಒಳಗೆ ಹೋಗೋದಕ್ಕೆ $100, ಹೊರಗೆ ಬರೋದು $100, $200, $300 ಅವ್ರು ಟಿಕೆಟ್ ಇಟ್ಟಿರ್ತಾರೆ ಒಳಗೆ ಹೋಗಿ ಬರ್ಬೇಕಾಗಿ. ಹೀಗಾಗಿ ಈ ಡಾಕ್ಟ್ರುಗಳು ಭೇಟಿ ಆಗೋದನ್ನು ಅಂಜಿಕಿಲ್ಲ ರೀ. ಅವ್ರು ಉದ್ಯೋಗ ಅನ್ನೋದು ಇಲ್ಲ ಅಂತಲ್ಲ, ಆದ್ರೆ ಆ ಉದ್ಯೋಗದಲ್ಲಿ ಒಂದಷ್ಟು ಏನೋ ದುಡ್ಡು ಹರ್ಕೊಳ್ಳೋಂಥದ್ದು ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ, ಭಾಳ ಜನಸಾಮಾನ್ಯರ ಅಭಿಪ್ರಾಯ. ದವಾಖಾನೆಗೆ ಹೋದ್ರೆ $500, $1000, $2000, $3000 ಆಗ್ತದೆ ಭಯ. ಯಾಕಂದ್ರೆ ದಿನನಿತ್ಯ ದುಡಿದ್ರೆ $200-300 ಹುಟ್ಟಿದಾಗ ಮತ್ತು $2000, $3000 ಬಿಲ್ ಅದು ಏನು ಮಾಡ್ಬೇಕು ಪಾಪ ಅನ್ನುವಂಥ ಭಯದಿಂದಾಗೆ ಅಲ್ಲೇ ಅಂಗಡಿಗಳು ಹೋಗ್ತಾರೆ ಪಾಪ. ಔಷಧ ಅಂಗಡಿಗೆ ಹೋಗಿ, ನನಗೆ ಕೆಮ್ಮು ಬಂದಾಗ ಐತ್ರಿ, ಗುಳಿಗೆ ಕೊಡ್ರಿ, ನೆಗಡಿ ಬಂದಾಗ ಐತಿ ಗುಳಿಗೆ ಕೊಡ್ರಿ, ಮೂಗು ಕಟ್ಟಾಯ್ತು ಗುಳಿಗೆ ಕೊಡ್ರಿ, ಜ್ವರ ಬಂದಾಗ ಐತಿ ಗುಳಿಗೆ ಕೊಡ್ರಿ. ಪಾಪ ತೊಗೊಳ್ಳೋರು ಭಾಳ ಜನ ಇದ್ದಾರೆ. ಬೇಕಾದ್ರೆ ಹೋಗಿ ನೋಡ್ರಿ ನೀವು. 90% ಜನ ಈ ಒಂದು ದವಾಖಾನೆಗೆ ಯಾಕೆ ಅನಿಸ್ತಾರೆ, ಆಸ್ಪತ್ರೆಗಳಿಗೆ ಯಾಕೆ ಅನಿಸ್ತಾರಪ್ಪ ಅಂತಂದ್ರೆ, ಇಲ್ಲೇನಪ್ಪ ಅಂದ್ರೆ ಭಯದಿಂದ ದುಡ್ಡು ಹಚ್ಕೊಳ್ಳುವಂಥದ್ದು ಅಂತ. ಇಲ್ಲಿ ಒಂದು ಭಾಳ ಸರಳವಾದ ಒಂದು ಮಾತು ಹೇಳ್ತೀನಿ, ಡಯಾಬಿಟಿಸ್ ಕೆಟ್ಟದ ರೋಗ ಇಲ್ಲ ಅಂತಲ್ಲ, ಆದ್ರೆ ಭಯ ಹುಟ್ಟಿಸಿ ಯಾವ ರೀತಿಯಾಗಿ ಔಷಧ ಕೊಡ್ತಾರಪ್ಪ ಮಾಡ್ತಾರಂತಂದ್ರೆ, ಸಹಜ ಒಂದು ಏನಪ್ಪ ಅಂತಂದ್ರೆ ಗುಳಿಗೆ ಮೇಲೋ ರೆಗ್ಯುಲರಾಗಿ ಒಂದು ಏನೋ GP2 GP1 ಯಾವ ಗುಳಿಗೆ ಇರ್ತಾವೆ ಸಾಮಾನ್ಯವಾಗಿ, ಅದ್ರ ಒಂದಿಷ್ಟು ತೊಗೊಂಡು ಹೋದ್ರೆ ಕಂಟ್ರೋಲ್ಗೆ ಬರ್ತಾ ಇರ್ತದೆ. ಅದು $25 ಒಂದು ಪಾಕೆಟ್ ಇರ್ತದೆ. ಅದು ತೊಗೊಂಡ್ರೆ ಸಾಕು. GP1 ಅಥವಾ GP2 ತೊಗೊಂಡ್ರೆ ಸ್ವಲ್ಪ ಸಾಮಾನ್ಯವಾಗಿ ಡಯಾಬಿಟಿಸ್ಗೆ ಒಂದು ಸ್ವಲ್ಪ ಔಷಧಿ
ಆಗಿ ಪರಿವರ್ತನೆ ಆಗ್ತದೆ ಅದು. ಆದರೆ ಭಾಳಷ್ಟು ಜನ ಡಾಕ್ಟರ್ಸ್ ಭಾಳಷ್ಟು ಗುಳಿಗೆಗಳನ್ನು ಬರ್ಕೊಳ್ಳೋದು ಮಾಡ್ತಿರ್ತಾರೆ. ಅದು ಅವ್ರು ಲಾಭಕ್ಕಾಗಿ ಮಾಡ್ತಾರೆ. ನಿಜವಾಗಿ ಆ ರೋಗಿಯಲ್ಲಿ ಅಂತ ಶಕ್ತಿ ಇರೋದಿಲ್ಲ. ಮತ್ತು ಬೇರೆ ಆದರೂ ಕೆಲವೊಂದು ಸಮಸ್ಯೆ ಬರುವಂಗೆ ಮಾಡ್ತಿರ್ತಾರೆ. ಆ ನೆಲೆಯಲ್ಲೇ ಏನಾಗ್ತದಪ್ಪ ಅಂತಂದ್ರೆ ಭಾಳಷ್ಟು ಜನ ಡಾಕ್ಟರ್ಸ್ ಹತ್ರ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅದಕ್ಕಾಗಿ ಈ ಒಂದು ಲಕ್ಷಣ ಕಂಡ್ರೆ ನೀವು ಡಾಕ್ಟ್ರಿಗೆ ಭೇಟಿಯಾಗಿರಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅದು ಸರ್ಕಾರಿ ದವಾಖಾನೆಗಳಿಂದ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರಿ ದವಾಖಾನೆಗಳಲ್ಲೇ ಅಥವಾ ನಮ್ಮ ಆಸ್ಪತ್ರೆಗಳಲ್ಲೇ, ಸರ್ಕಾರಿ ಆಸ್ಪತ್ರೆಗಳಲ್ಲೇ ವಿಶೇಷವಾಗಿ ಭಾಳಷ್ಟು ಜನ ಬರೋದ್ರಿಂದಾಗೆ ತಾಲೂಕು ಮಟ್ಟದಾಗಿರ್ಬೋದು, ಹಳ್ಳಿ ಮಟ್ಟದಲ್ಲಾಗಿರ್ಬೋದು ಹಾಕಿದ್ದಾರೆ. ಕೆಲವೊಂದು ಡಾಕ್ಟರ್ಸ್ ಬರೋದಿಲ್ಲ. ಇದು ವಿಷಯದಲ್ಲಿ ದೋಷಗಳ್ರಿ. ಸರ್ಕಾರಿ ದವಾಖಾನೆಗಳ ಅಥವಾ ಆಸ್ಪತ್ರೆಗಳ ದೋಷ ಏನಂದ್ರೆ ಹೋದ ಸಮಯಕ್ಕೆ ಸರಿಯಾಗಿ ಡಾಕ್ಟರ್ಸ್ ಹೋಗೋದಿಲ್ಲ, ಇಲ್ಲ ಭಾಳಷ್ಟು ಗದ್ದಲ ಇರ್ತದೆ. ಹೀಗಾಗಿ ಯಾಕೆ ಜನಸಂಖ್ಯೆ ಹೆಚ್ಚಾದಾಗ ಆ ಜನಸಂಖ್ಯೆ ಪ್ರಮಾಣದಲ್ಲಿ ಅಂದರೆ ಸರ್ಕಾರಿ ದವಾಖಾನೆಗಳು ಇಲ್ಲ, ಆಸ್ಪತ್ರೆಗಳಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹ ಇಲ್ಲ. ಮತ್ತು ಆ ಇದ್ರೂ ಸಹಿತ ಕೆಲವೊಂದು ಡಾಕ್ಟರ್ಸು ಇರೋದಿಲ್ಲ, ನರ್ಸಸ್ಸು ಇರೋದಿಲ್ಲ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇವೆಲ್ಲ ದೋಷಗಳು. ಹೀಗಾಗಿ ಜನ ಅಲ್ಲಿ ಹೋಗಲಾರದು ಅಂಗಡಿಲಿ ತೊಗೊಂಡು ಹೋಗ್ತಿರ್ತಾರೆ. ಅದು ಮಾಡಬೇಡ್ರಿ ಅಂತ ಹೇಳಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಅದನ್ನು ಪಾಲಿಸ್ಬೇಕಾಗಿದೆ, ಆದಷ್ಟು ಒಳ್ಳೆಯದು. ಇನ್ನು ಇದ್ರ ಜೊತೆಗೆ ಏನೇನು ಮಾಡಬೇಕಪ್ಪ ಈಗ ಬಂದು ಅಂದ್ರೆ ನಾವು ಮನೆಯಲ್ಲಿ ಮಾಡುವಂಥ ಪಾಪ, ಯಾಕಂದ್ರೆ ಆರ್ಥಿಕವಾಗಿ ಅಭದ್ರತೆ ಭಾಳ ಅದಲ್ಲ ಇಲ್ಲ. ಅವ್ರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ ಅವರು, ಆರೋಗ್ಯ ಇಲಾಖೆಯವರು. ಏನಂದರೆ ಕೆಮ್ಮುವಾಗ, ಶೀನುವಾಗ ಬಾಯಿ ಮತ್ತು ಮೂಗನ್ನು ಕರವಸ್ತ್ರ ಅಥವಾ ಟಿಶ್ಯೂ ಪೇಪರ್ ಮುಚ್ಚಬೇಕು ಅಂತೇಳಿ ಒಂದು ಸಲಹೆ ಕೊಟ್ಟಿದ್ದಾರೆ. ಹೌದು, ಯಾಕೆ ಇನ್ನೊಬ್ರಿಗೆ ಹಬ್ಬಬಾರದು, ಅಲ್ಲೇ ಇರಬೇಕು ಅನ್ನೋ ಕಾರಣಕ್ಕಾಗಿ ಮುಂದೆ ಆಗಾಗ ಸಾಬೂನು ಅಥವಾ ಸ್ಯಾನಿಟೈಸರ್ ಕೈಯನ್ನು ತೊಳ್ಕೊಳ್ತಾ ಇರಬೇಕು ಅನ್ನೋಂಥ ನಾವು ಕೋವಿಡ್ದಲ್ಲಿ ಇದನ್ನು ಮಾಡಿದ್ದು ನೋಡಿದ್ದೀವಿ. ಜನಸಂದಣಿ ಇರುವ ಸ್ಥಳಗಳಿಗೆ ಹೋಗುವಂಥ ತಪ್ಪಿಸಿಕೊಳ್ಳಬೇಕು ಅಂತ. ಭಾಳ ಜನ ಕೂಡಲೇ ಹೋಗಿ ಅಲ್ಲೇ ಬೆರೆಯುವಂಥದ್ದು ಮಾಡುವಂಥದ್ದು ಮಾಡಬಾರದು ಅನ್ನುವಂಥ ಮಾತನ್ನು. ಜ್ವರ, ನೆಗಡಿ, ಕೆಮ್ಮು ಇದ್ದಲ್ಲಿ ಸಾರ್ವಜನಿಕ ಸ್ಥಳಗಳಿಂದ ದೂರವಿರಿ. ನೆಗಡಿ ಕೆಮ್ಮಾಗಿ ಹೋಗೋದು ಸ್ವಲ್ಪ ಜನರಿಂದ ದೂರ ಇರೋದು ಪ್ರಯತ್ನ ಮಾಡಿರಿ. ಜೊತೆಗೆ ಏನಪ್ಪ ಅಂದ್ರೆ ಹೆಚ್ಚು ನೀರು ಕುಡೀರಿ. ಇದು ಭಾಳ ಮಹತ್ವದ ರೀ. ಹೆಚ್ಚು ನೀರು ಕುಡೀರಿ ಮತ್ತು ಪೌಷ್ಟಿಕ ಆಹಾರ ಇದ್ದಿದ್ರಲ್ಲೇ ಒಳ್ಳೆಯ ಆಹಾರವನ್ನು, ಬಿಸಿ ಬೆಚ್ಚನ ಆಹಾರವನ್ನು ತೊಗೊಳ್ರಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಸಭೆ ಸಮಾರಂಭಗಳಲ್ಲಿ ರೋಗದ ಲಕ್ಷಣದಲ್ಲಿ ಭಾಗವಹಿಸಕ್ಕೆ ಹೋಗ್ಬೇಡ್ರಿ. ಇಷ್ಟು ಮಾಡಿರಿ, ಅದೇ ನಿಮಗೆ ಮಾಡೋದಿಲ್ಲ ಅನ್ನೋಂಥ ಮಾತು. ಇನ್ನು ಏನೇನು ಮಾಡಬಾರ್ದು ಅನ್ನೋದು, ಬಳಸಿದ ಟಿಶ್ಯೂ ಕರವಸ್ತ್ರವನ್ನು ಪುನರ್ ಬಳಕೆ ಮಾಡಬಾರ್ದು. ಒಂದು ಟಿಶ್ಯೂ ಪೇಪರು ಅಥವಾ ಕರವಸ್ತ್ರ ಬಳಸಿದ್ರಿ ಮತ್ತೊಮ್ಮೆ ಅದನ್ನ ಬಳಸಬಾರ್ದು, ಅದು ತೆಗೆದಾಕಿ ಸ್ವಚ್ಛ ಮಾಡ್ಕೋಬೇಕು. ಆಮೇಲೆ ಕೆಮ್ಮು, ಜ್ವರ ಅದಂಥ ಲಕ್ಷಣಗಳಿರುವವರೊಂದಿಗೆ ಸಂಬಂಧ ಅಥವಾ ನಿಕಟ ಸಂಪರ್ಕ ಮಾಡಬಾರ್ದು. ಯಾರಲ್ಲಿ ಕೆಮ್ಮ, ನೆಗಡಿ ಇರುತ್ತೆ ಅವ್ರ ಹೋಗಿ ಭೇಟಿ ಆಗೋದು, ಮಾತಾಡೋದು ಮಾಡಲಿಕ್ಕೆ ಹೋಗಬಾರ್ದು. ನಿಮ್ಮ ಕಣ್ಣುಗಳು, ಮೂಗು, ಬಾಯಿಗಳನ್ನು ಆಗಿದ್ದಾಗ ಸ್ಪರ್ಶಿಸಬಾರ್ದು. ನೆನ್ನ ಕಣ್ಣದು ಮೂಗ ಕೂಡಲಿಕ್ಕೆ ಹೋಗ್ಬೇಡ್ರಿ. ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರ್ದು ಮತ್ತು ವೈದ್ಯರನ್ನು ಸಂಪರ್ಕಿಸದೆ ಔಷಧ ಸೇವಿಸಬಾರ್ದು. ಇದು ಅಷ್ಟೇ ಮುಖ್ಯ. ಸ್ವಲ್ಪ ಸೀರಿಯಸ್ ಅನಿಸಿದ್ರೆ ವೈದ್ಯರನ್ನು ಭೇಟಿಯಾಗಿ ಅವ್ರೇನು ಹೇಳ್ತಾರೆ ಅದ್ರ ಪ್ರಕಾರ ತೊಗೊಳ್ಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಮಾಡಿದ್ರೆ ಈ ರೋಗದಿಂದ ಉಳಿತೀವಿ ಅಂತ. ನೀವೇನು ಮಾಸ್ಕ್ ಹಾಕೋಬೇಕು, ಮಾಡಬೇಕು, ಆಗೇನು ಕೋವಿಡ್ದಾಗ ಅಂತೆಲ್ಲ ಮಾಡ್ಬೇಕಂತಿಲ್ಲ, ಏನು ಅಂಥದ್ದು ಹೇಳಿಲ್ಲ. ಇದರಿಂದಾಗಿ ಏನಪ್ಪ ಅಂತಂದ್ರೆ ಒಂದು ರೀತಿ ಧೈರ್ಯ ಎಲ್ಲರಲ್ಲೂ ಸಹಜವಾಗಿ ಬರೋ ಸಾಮಾನ್ಯದ. ಮತ್ತು ನಾವು ಇವತ್ತು ಇದನ್ನು ಯಾಕೆ ಹೆಚ್ಚಿಗೆ ಹೇಳ್ತಾ ಇದ್ದೀವಿ ಅಂದರೆ, ಇದು ಇನ್ನೊಂದು ಕೋವಿಡ್ ರೂಪ ಅಂತ ತಿಳ್ಕೊಂಡು ಜನ ಗಾಬರಿ ಆಗಬಾರ್ದು ಅಂತ ತಿಳ್ಕೊಂಡು ನಮ್ಮ ವೀಕ್ಷಕರಿಗೆ ತಿಳಿಸು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಇದನ್ನು ಮಾಡಿದ್ದೀವಿ. ಯಾಕಂದರೆ ದಿನೇಶ್ ಗುಂಡೂರಾವರು ಇವತ್ತೇನೋ ಪ್ರಿಕಾಷನರಿ ಒಂದು ಎಲ್ಲರಿಗೂ ಎಚ್ಚರಿಸುವಂಥ ಕೆಲಸ, ಪ್ರಕಟಣೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಭಾಳ ಮಹತ್ವದ. ಜೊತೆಗೆ ಇನ್ನಷ್ಟು ಈಗ ನಾವು ಮೇಲೆ ಹೇಳ್ತಾ ಇರ್ತೀವಿ, ಆರೋಗ್ಯದ ಸಲುವಾಗಿ ನೀವು ಗೌರ್ಮೆಂಟ್ ಇದನ್ನು ಹೆಚ್ಚು ಫಂಡ್ ತೆಗೆದಿಟ್ಟ ಇನ್ನಷ್ಟು ಇವರು ಕಾಳಜಿ ವಹಿಸಿದ್ರೆ ಭಾಳ ಒಳ್ಳೆಯದು. ಸರ್ಕಾರಿ ದವಾಖಾನೆಗಳನ್ನು ಅಥವಾ ಸರ್ಕಾರಿ ಆಸ್ಪತ್ರೆಗಳನ್ನು ಇನ್ನೂ ಅಲ್ಲೇ ಆದಷ್ಟು ಫ್ರೀಯಾಗಿ ಎಲ್ಲರಿಗೂ ಸಿಗುವಂಥ ಔಷಧಿಗಳು ಮತ್ತು ಫ್ರೀ ಸರ್ವಿಸ್ ಎಲ್ಲರಿಗೂ ಸಿಗುವಂಗೆ ಸ್ವಲ್ಪ ಇನ್ನಷ್ಟು ಹೆಚ್ಚು ವೈದ್ಯರು ನೇಮಿಸೋದು ಮಾಡೋದು ಮಾಡಿದರೆ ಇನ್ನಷ್ಟು ಹೆಚ್ಚು ಆಸ್ಪತ್ರೆಗಳನ್ನು ಪ್ರತಿಯೊಂದು ಹಳ್ಳಿಗೂ ಒಂದು ಆಸ್ಪತ್ರೆ ಮಾಡುವಂಥ ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು. ಪಂಚಾಯತಿ ಒಂದು ಮಾಡೋಕ್ಕಿಂತ ಪ್ರತಿ ಹಳ್ಳಿಗೆ, ಯಾಕಂದ್ರೆ ಪ್ರತಿ ಹಳ್ಳಿಯಲ್ಲೂ ರೋಗ ಇದ್ದಂಥದ್ದು ಒಂದು ಅಟ್ಲೀಸ್ಟ್ ಒಂದು 100 ಮನೆಗಳಿಗೆ ಒಂದು ದವಾಖಾನೆ ಇರುವಂಥದ್ದು ಅಥವಾ ಒಂದು 200 ಮನೆಗಳಿಗೆ ಒಂದು ದವಾಖಾನೆ ಇರುವಂಥದ್ದು ಮಾಡಿದರೆ ಭಾಳ ಉತ್ತಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗೆ HMPV ಅಂದ್ರೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್. ಇದು ಬಗ್ಗೆ ನೀವು ಭಯಪಡಬೇಡ್ರಿ. ಇದರಿಂದ ಇಷ್ಟು ನಾವೀಗೇನು ಚರ್ಚೆ ಮಾಡಿದ್ವಿ ಅದನ್ನು ಪಾಲಿಸಿದ್ರೆ ಸಾಕು ಅನ್ನೋದು ನಮ್ಮ ಆರೋಗ್ಯ ಇಲಾಖೆಯ ವಿಚಾರ. ರಾಜ್ಯದಲ್ಲಿ HMPV ವೈರಾಣು ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಗಳು ತೆಗೆದುಕೊಳ್ಳಲಿವೆ. ಈ ಬಗ್ಗೆ ಸೂಚನೆ ನೀಡಲಾಗಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾವು ಪ್ರಿಕಾಷನ್ ತೊಗೊಂಡಿವಿ, ಅಂಜಲಿಕ್ಕೆ ಹೋಗ್ಬಾರ್ದು ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಡಾಕ್ಟ್ರು ನಮ್ಮ ಅವರು ಇದ್ರ ಕುರಿತಾಗಿ ಅಂದರೆ ವಿರೋಧ ಪಕ್ಷದ ನಾಯಕರು ಸರ್ಕಾರ ಕೇವಲ ಕಾಟಾಚಾರಕ್ಕೆ ಸಭೆಗಳನ್ನು ಮಾಡಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಸಾಲದು, ಈ ಕೂಡಲೇ ಸಮರ್ಥ ಸಚಿವರನ್ನು ಒಳಗೊಂಡ ಕಾರ್ಯಪಡೆ ಮತ್ತು ತಜ್ಞ ವೈದ್ಯರ ಸಮಿತಿ ರಚಿಸಲಿ. ಇದು ಸರಿಯಾದ. ಯಾಕಂತಂದ್ರೆ ಒಳ್ಳೆಯ ವಿಚಾರ ಯಾರಿಂದ ಬಂದು ತೊಗೊಳ್ಳೇಬೇಕಾಗ್ತದೆ. ಕ್ವಿಕ್ಕಾಗಿ ಮಾಡಿರಿ, ಅದನ್ನು ವೈದ್ಯ ಸಮಿತಿ ಮಾಡಿರಿ, ಎಲ್ಲ ಕಡೆಯೂ ಔಷಧಗಳು ಸಿಗುವಂಗೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ನೆಲೆಯಲ್ಲಿ ಇವತ್ತು ನಾವು ಸ್ವತಃ ಎಚ್ಚರಗೊಂಡ ಆ ರೋಗದ ಬಗ್ಗೆ ಭಯದ
ಬದುಕುವಂಥ ಪ್ರಯತ್ನ ಮಾಡುವ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅಥವಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.